ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಹಿರಿಯರ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಕುಂಚ ಕಲಾವಿದೆ, ವೇದಿಕೆ ಮೇಲೆ ಹಾಡಿಗೆ ಚಿತ್ರ ಬಿಡಿಸುವ ಕರ್ನಾಟಕದ ಮೊದಲ ಮಹಿಳಾ ಕಲಾವಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರ್ತಾರೆ. ಅವರು ಬೇರೆ ಯಾರಲ್ಲ, ಶಾಂತಿ ಹೊಸೂರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರು ಈ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮ ಏನು ಕೆಲವು ತಿಂಗಳುಗಳಿಂದ ನಾವು ಪ್ರಸಾರ ಮಾಡ್ತಾ ಬರ್ತಿದ್ದೀವಿ. ಈ ಕಾರ್ಯಕ್ರಮಗಳನ್ನು ಕೇಳಿ ಅವರ ಒಂದು ಅನುಭವವನ್ನು, ಅವರ ಫೀಡ್ಬ್ಯಾಕನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚ್ಕೊಳ್ಳಿದ್ದಾರೆ. ಖುದ್ದಾಗಿ ಅವ್ರನ್ನೇ ನಾವು ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ ಸುನೀಲ್ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿರೋ ಹಾಗೇನೆ ಈ ಅನುಭವ ಕಾರ್ಯಕ್ರಮ ಸುಮಾರು 2 ತಿಂಗಳಿಂದ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿದೆ. ಈ ಕಾರ್ಯಕ್ರಮಗಳನ್ನು ಕೇಳಿದಾಗ ತಮಗೆ ಅನಿಸಿದಂಥ ಅನುಭವ ಮತ್ತು ಫೀಡ್ಬ್ಯಾಕ್, ಈ ಕಾರ್ಯಕ್ರಮ ಕೇಳಿದಾಗ ತಮಗೇನು ಅನ್ನಿಸ್ತು ಮೇಡಮ್ ಅಂತೇಳಿ? ನನಗೆ ಅನ್ಸೋದೇನಂದ್ರೆ ಸುನೀಲ್, ಸಮಾಜ ಬದಲಾಗ್ತಾ ಇದೆ, ಅಲ್ಲದೆ ಜಾಗತೀಕರಣದ ಪ್ರಭಾವ ಖಂಡಿತವಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಬದಲಾವಣೆ ತರ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಕೇಳ್ಕೊಂಡ್ ಬರ್ತಾ ಇದ್ದೀನಿ ಇಷ್ಟು ದಿನದಿಂದನೂ ಸುಮಾರು ಕಾರ್ಯಕ್ರಮಗಳು. ಅದರಲ್ಲಿ ಹೈಲೈಟ್ ಆಗ್ತಾ ಇರೋದು ಈ ತಂತ್ರಜ್ಞಾನಗಳ ಬಗ್ಗೆ, ಆರೋಗ್ಯದ ಬಗ್ಗೆ, ಹಿರಿಯ ನಾಗರಿಕರಿಗೆ ಏನ್ ಅಗತ್ಯ ಇದೆಯೋ ಅದ್ರ ಬಗ್ಗೆ ಆಗ್ತಾ ಇದೆ. ಮತ್ತೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಜೀವನ ಶೈಲಿಯ ನಂತರದ ವರ್ಷಗಳ ಜೀವನ ಕ್ರಮಕ್ಕೂ ಅವಾಗಿನ ಜೀವನ ಕ್ರಮಕ್ಕೂ ತುಂಬಾ ವ್ಯತ್ಯಾಸ ಇದೆ ಅನ್ಸುತ್ತೆ ನನ್ಗೆ. ಕಾಲ ಕಳೆದ ಹಾಗೆಲ್ಲ ಒಂದೊಂದೇ ತಂತ್ರಜ್ಞಾನ ನಮ್ಮ ಜೀವನವನ್ನ ಬಹಳ ಸುಖಮಯವಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಸಮಯದಲ್ಲಿ ಹಲವಾರು ಕಷ್ಟಗಳನ್ನ ಹಿರಿಯ ನಾಗರಿಕರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ಒಪ್ಕೋಬೇಕಾಗತ್ತೆ ನಾವು. ಖಂಡಿತ ಮೇಡಮ್. ಹಾಗೆಯೇ ಹಿರಿಯ ನಾಗರಿಕರು ತಾವು ಹೇಳಿದಾಗೇನೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಅಂತೇಳಿ ಹೇಳಿದ್ರಿ. ಈ ಹಿರಿಯ ನಾಗರಿಕರು ಏನು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ ಅಂಥವ್ರಿಗೆ ಈ ಕಾರ್ಯಕ್ರಮಗಳು ಅನುಕೂಲ ಆಗಿರುತ್ತೆ ಅಂತೇಳಿ ತಾವು ಭಾವಿಸ್ತೀರಾ ಮೇಡಮ್? ಯಾಕೆಂದರೆ ಆರೋಗ್ಯದ ಸಮಸ್ಯೆಗಳು ಎದುರಿಸ್ತಿರೋಂಥವ್ರಿಗೆ ಆರೋಗ್ಯಕ್ಕೆ ಕುರಿತಾದಂಥ ಸಲಹೆ ಸೂಚನೆಗಳು ಕಾರ್ಯಕ್ರಮದ ಮುಖಾಂತರ ತಿಳಿಸಿದ್ದಾರೆ, ಹಾಗೆ ತಿಳ್ಕೊಂಡಿದ್ದಾರೆ ಅಂತೇಳಿ ಸಹ ನಾನು ಭಾವಿಸ್ತೀನಿ. ಹಾಗೆ ತಾವು ಹೇಳಿದಾಗಿನ ತಂತ್ರಜ್ಞಾನ ಕುರಿತಾಗಿ ಸಹ ಸಾಕಷ್ಟೊಂದು ಹಿರಿಯರೇ ಈ ಕಾರ್ಯಕ್ರಮಗಳಲ್ಲಿ ಮಾತಾಡಿದ್ದಾರೆ. ತಮ್ಮ ಅನಿಸಿಕೆ ಏನು ಅನ್ಸುತ್ತೆ ಮೇಡಮ್ ಈ ಕಾರ್ಯಕ್ರಮಗಳು ಈ ಪ್ರಸಾರದಾಗ ತಾವು ಕೇಳಿದಿರಿ ಕಾರ್ಯಕ್ರಮಗಳನ್ನ? ಹೌದು, ನಾನು ಮೊದಲನೇದಾಗಿ ತಗೋಬೇಕು ಅಂದ್ರೆ ನೀವು ಆರೋಗ್ಯದ ವಿಷಯ ಪ್ರಸ್ತಾಪ ಮಾಡಿದ್ರಿಂದ ಮೊದ್ಲಿಗೆ ಪ್ರತಿಯೊಬ್ರು ತಮಗ್ ವಯಸ್ಸಾಯ್ತು ಅಂತ ಯೋಚನೆ ಮಾಡೋದನ್ನ ಬಿಡ್ಬೇಕು ಅಂತ ಹೇಳ್ತೀನಿ ನಾನು. ಯುವಕರಿಗೆ ಕೆಲ್ಸ ಸಿಗ್ಲಿ ಅನ್ನೋದಕ್ಕೆ 60 ವರ್ಷ ಅಂತ ಸರ್ಕಾರ ಜನರಿಗೆ ನಿವೃತ್ತಿ ಘೋಷಣೆ ಮಾಡಿರುತ್ತೆ. ಅಷ್ಟು ಬಿಟ್ರೆ 60 ವರ್ಷ ದಾಟದ್ಮೇಲೂ ಕೆಲಸ ಮಾಡೋ ಶಕ್ತಿ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ನನ್ನ ಭಾವನೆ. ಮಾರ್ಜಿನ್ ಹಾಕಿತ್ತಾರ ನಮ್ಗೆ 60 ಆಯ್ತು ಇನ್ ಮುಂದೆ ಏನು ಕೆಲಸ ಮಾಡಕ್ಕಾಗಲ್ಲ ಅನ್ನೋ ಮನಸ್ಥಿತಿಯನ್ನ ಮೊದ್ಲು ಬಿಡ್ಬೇಕಾಗತ್ತೆ. ಜೊತೆಗೆ ತಮ್ಮ ಅಷ್ಟು ವರ್ಷಗಳ ಸುದೀರ್ಘ ಅನುಭವವನ್ನ ವ್ಯರ್ಥ ಮಾಡ್ಕೊಳ್ದೆ ಕೈಲಾಗೋ ತನಕ ಕೆಲಸ ಮಾಡೋದಕ್ಕೆ ಅವರು ತೊಡಗಿಸ್ಕೋಬೇಕಾಗತ್ತೆ. ಆಗ ಅವರಿಂದ ಆ ಅನುಭವಗಳು ಈಗಿನ ಯುವ ಜನರಿಗೂ ಉಪಯೋಗ ಆಗತ್ತೆ. ಹಾಗೆ ಅವ್ರ ಅನುಭವದಿಂದ ಅವರೇ ಮತ್ತಷ್ಟು
ದುಡಿದು ಆರ್ಥಿಕವಾಗಿ ಕೂಡ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಆಗತ್ತೆ. ಮನ್ಸಿದ್ರೆ ಮಾರ್ಗ ಅನ್ನೋ ಹಾಗೆ ಮನ್ಸಿದ್ರೆ ಆರೋಗ್ಯ. ವಯಸ್ಸಿಗೂ ಮನಸ್ಸಿಗೂ ಮತ್ತೆ ವಯಸ್ಸಿಗೂ ಕಾಯಿಲೆಗೂ ಸಂಬಂಧ ಇಲ್ಲ. ಅದು ಈಗಂತೂ ನಾವು ನೋಡ್ತಾನೆ ಇದೀವಿ, ಚಿಕ್ಕ ಚಿಕ್ಕ ವಯಸ್ಸಿಗೆ ಎಂತೆಂಥ ಕಾಯಿಲೆಗಳು ಬರುತ್ತೆ. ಅದಕ್ಕೆ ವಯಸ್ಸಾಗ್ಬೇಕು ಅಂತಿಲ್ಲ. ಹಾಗಾಗಿ ವಯಸ್ಸಾದವ್ರಿಗೆಲ್ಲ ಕಾಯಿಲೆ ಬರುತ್ತೆ ಅಂತಾನು ಹೇಳೋಂಗಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ಕಾಯಿಲೆ ಮುಂದಕ್ಕೆ ಬರುತ್ತೆ ಅಂತ ಯೋಚನೆ ಮಾಡಿ ಕುತ್ಕೊಳ್ಳೋದಕ್ಕಿಂತ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಸಂಕಲ್ಪ ಮಾಡ್ಬೇಕಾಗತ್ತೆ. ಖಂಡಿತ ತಾವು ಒಂದು ಮಾತನ್ನು ಹೇಳಿದ್ರಿ, ಮನಸ್ಸಿಗೂ ಆರೋಗ್ಯಕ್ಕೂ ತುಂಬಾ ಸಂಬಂಧ ಇರುವಂಥದ್ದು. ಅಂದರೆ ಮನಸ್ಸನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ತಮ್ಮ ಹೇಳಿದಾಗೇನೆ ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ವಯಸ್ಸಾಗ್ಬಿಟ್ಟಿದೆ ಅಂತೇಳಿ ಸುಮಾರು ಜನ ಈ ಕಾರ್ಯಕ್ರಮಗಳು ಇದನ್ನೇ ಹೇಳ್ಕೊಂಡಿರೋದುಂಟು. ವಯಸ್ಸಾಗೋಗಿದೆ ನನಗೆ, ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳಿದ್ರೆ, ನನಗೆ ದೇಹಕ್ಕೆ ವಯಸ್ಸಾಗಿದೆ, ನನ್ನ ಮನಸ್ಸಿಗೆ ವಯಸ್ಸಾಗಿಲ್ಲ ಅಂತೇಳಿ ಸಾಕಷ್ಟು ಹಿರಿಯರು ಮಾತಾಡಿದ್ದಾರೆ. ಮಾತಾಡಿದಾಗ ಅವರು ಮನಸ್ಸನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕು. ಸರ್ವಸಾಮಾನ್ಯಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ, ನಾವು ಸಂತೋಷನೂ ಖುಷಿಯಾಗಿ ಪಟ್ಟಾಗ ದುಃಖನೂ ಅದೇ ರೀತಿ ನಾವು ಅನುಭವಿಸ್ಲೇಬೇಕಲ್ವ ಅಂತೇಳಿ ಪಾಸಿಟಿವ್ ಮಾತಾಡೋದಂಥವ್ರು ಸಾಕಷ್ಟು ಜನ ಮಾತಾಡಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ, ತಂತ್ರಜ್ಞಾನ, ಈ ವಿಜ್ಞಾನ ಇರ್ಬೋದು, ಸಾಕಷ್ಟು ಜನಕ್ಕೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಹಿರಿಯರಿಗೆ ಸರ್ವೇಸಾಮಾನ್ಯವಾಗಿ ತುಂಬ ಜನಗಳಿಗೆ ಕಾಣಿಸ್ಕೊಳ್ಳುತ್ತೆ. ಆ ದೃಷ್ಟಿಯಿಂದನೇ ಸಾಕಷ್ಟು ಕಾರ್ಯಕ್ರಮಗಳು ನಾವು ಪ್ರಸಾರ ಮಾಡಿದ್ದುಂಟು. ಹಾಗಾಗಿ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಿತಮಿತವಾದ ವ್ಯಾಯಾಮ ಮತ್ತು ನಡಿಗೆ ಮನಸ್ಸಿಗೂ ತುಂಬಾ ಉಲ್ಲಾಸ ಕೊಡುತ್ತೆ. ಯಾವಾಗ್ಲೂ ಅಷ್ಟೇ. ಈ ಉದ್ದೇಶಕ್ಕಾಗಿ ಎಲ್ಲ ಹಿರಿಯರು ಮನೆಯಿಂದ ಹೊರಡಬೇಕಾಗತ್ತೆ. ಅದೇ ಮನಸ್ಥಿತಿಯ ಬೇರೆ ಜನರ ಸ್ನೇಹ ಕೂಡ ಅವ್ರಿಗೆ ಸಿಗತ್ತೆ. ಈ ನಿಟ್ಟಿನಲ್ಲಿ ಪ್ರಯತ್ನ ಬಹಳ ಮುಖ್ಯ. ಯಾಕಂದ್ರೆ ನನ್ಗೆ ವಯಸ್ಸಾಯ್ತು ಕೂತ್ ಬಿಡ್ತೀನಿ ಅಂತ ಕೂತ್ರೆ ಮನಸ್ಸು ಕೆಡತ್ತೆ. ವಯಸ್ಸಾಗ್ತಾ ಸಾಕ್ತಿದ್ದಾಗೆ ಆಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಹಣವಂತರು ಬಡವರು ಅನ್ನೋ ವ್ಯತ್ಯಾಸ ದೂರ ಆಗತ್ತೆ ಅಂತ ವೈಜ್ಞಾನಿಕವಾಗಿ ಕೂಡ ಅದು ಪ್ರೂವ್ ಆಗಿದೆ. ಪ್ರತಿಯೊಂದು ಸ್ಟೇಜಲ್ಲೂ ಅದಾಗ್ತಾ ಹೋಗುತ್ತೆ. 40 ವರ್ಷ 50 ವರ್ಷದ ನಂತರ ಎಲ್ರು ಒಂದೇ ಮನಸ್ಸಿಗೆ ಬಂದ್ಬಿಟ್ಟಿರ್ತಾರೆ ಅಂತ ವಿಜ್ಞಾನಿ ಹತ್ರ ಮಾತಾಡುವಾಗ ಅವ್ರು ಹೇಳಿದ ಮಾತಿನಿಂದ ಒಂದು ವಿಷಯ ಸಾಬೀತಾಯ್ತು. ಅದು ಸ್ವಲ್ಪ ತಮಾಷೆ ಅನ್ನಿಸ್ತು, ಮನೋವೈಜ್ಞಾನಿಕ ಅಂಶ ಕೂಡ ಈ ವಿಷಯದಲ್ಲಿ ನಿಜ ಅನ್ನಿಸ್ತು. ಅವ್ರು ಹೇಳಿದೇನಪ್ಪಾ ಅಂದ್ರೆ, ಅವ್ರು ನಿವೃತ್ತಿ ಆದ್ಮೇಲೆ ಪ್ರತಿದಿನ ಆದ್ರೆ ಒಂದಿನ ಕೂಡ ತಪ್ಪಿಸ್ಕೊಳ್ದೆ ಪಾರ್ಕ್ಗೆ ವಾಕಿಂಗ್ ಹೋಗ್ತಿರ್ತಾರೆ ಅವರು. ಯಾಕೆ ಅಂತ ಕೇಳ್ದೆ. ಇನ್ನು ಪ್ರತಿದಿನ ಹೋಗ್ತೀನಿ ಅಂತ ಯಾಕೆ ಹೇಳ್ತೀರಾ ಅಂತ. ಅದೇ ಪಾರ್ಕ್ ನಲ್ಲಿ ಕಾರ್ಖಾನೆನಲ್ಲಿ ಸಾಮಾನ್ಯವಾಗಿ ಒಂದು ಕೆಲಸ ಮಾಡಿ ರಿಟೈರ್ಡ್ ಆಗಿರೋ ಮತ್ತೊಬ್ರನ್ನ ನಾನು ಪ್ರತಿದಿನ ಭೇಟಿ ಆಗ್ತೀನಿ ಅಂತ ಹೇಳಿದ್ರು. ನನ್ಗೀಗ ಇನ್ನೂ ಕುತೂಹಲ ಶುರು ಆಯ್ತು. ಅದನ್ನು ಕೇಳ್ದೆ. ಕೇಳಿ ನೀವ್ ವಿಜ್ಞಾನಿ, ನಿಮ್ಗೆ ಸ್ನೇಹಿತರು ಅಂತ ಕಾರ್ಖಾನೆ ಉದ್ಯೋಗಿ ಇದಾರಲ್ಲ, ನಿಮ್ಮಿಬ್ರಿಗೂ ಹೇಗ್ ಹೊಂದಿಕೆ ಆಗತ್ತೆ ಅಂತ. ಅವರು ವಿಜ್ಞಾನಿ ಮತ್ತೆ ಅವರು ಸ್ನೇಹಿತ ಈಗ ಹೊಸದಾಗಿ ಸ್ನೇಹ ಮಾಡ್ಕೊಂಡಿರೋರು, ಪಾರ್ಕ್ ವಾಕಿಂಗ್ ಅಲ್ಲಿ ಸ್ನೇಹ ಮಾಡ್ಕೊಂಡಿರೋದು ಒಬ್ರು ಕಾರ್ಖಾನೆ ಉದ್ಯೋಗಿ. ಇಬ್ರಿಗೂ ಹೇಗ್ ಹೊಂದುತ್ತೆ ಅನ್ನೋದು ನನ್ನ ಪ್ರಶ್ನೆ. ಅವ್ರು ಹೇಳಿದ್ರು, ಪ್ರತಿದಿನ ತಪ್ಪದೆ ಅರ್ಧ ಗಂಟೆ ನಾನು ನನ್ನ ಹೆಂಡ್ತಿನ ಬೈತೀನಿ, ಅವನ ಹೆಂಡ್ತಿನ ಬೈತಾನೆ ಅಂತ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಬ್ರು ರಿಲ್ಯಾಕ್ಸ್ ಆದ್ರು ಅಲ್ಲಿ ಅಲ್ವಾ. ಅವ್ರು ಹೇಳಿದ್ರು, ಇಬ್ರು ರಿಲ್ಯಾಕ್ಸ್ ಆಗ್ತೀವಿ, ಮನೆಗೆ ಹೋಗ್ತೀವಿ, ಆಸ್ ಯೂಶುವಲ್ ನಮ್ ಸಂಸಾರ ನಾವು ನೋಡ್ತೀವಿ ಅಂತ. ಇದು ತಮಾಷೆ ಅನಿಸಿದ್ರು ಮನುಷ್ಯರಿಗೆ ವಯಸ್ಸಾಗ್ತಾ ಸಾಕ್ತಿದ್ದಾಗೆ ಒಂದೇ ಮನಸ್ಥಿತಿಯಲ್ಲಿ ಬಂದ್ಬಿಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದೆ ಅಷ್ಟೇ ನಾನು. ಹಾಗಾಗಿ ವ್ಯಾಯಾಮ ಮಾಡಕ್ಕೆ ಅಂತ ಹೋದಾಗ ಎಲ್ರನ್ನೂ ಹೊಂದ್ಕೊಂಡ್ ಬಾಳೋ ಸಂತೋಷನೂ ಸಿಗತ್ತೆ, ಜೊತೆಗೆ ಸರಳವಾದ ವ್ಯಾಯಾಮ ಆಗತ್ತೆ, ವಾಕಿಂಗು ಆಗತ್ತೆ, ಆರೋಗ್ಯನೂ ಸಿಗತ್ತೆ. ಮತ್ತೆ ನಮ್ಮ ಮನಸ್ಸಿನಲ್ಲಿರೋ ಕೋಪ ತಾಪ ಏನಾದ್ರು ಇದ್ರಲ್ಲಿ ಯಾರಿಗಾರು ಹೇಳ್ಕೊಂಡು ಸ್ವಲ್ಪ ಸಮಾಧಾನ ಆದಾಗ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರತ್ತೆ. ಖಂಡಿತ ಮೇಡಮ್. ಹಾಗೆ ಈ ಒಂದು ಆರೋಗ್ಯ ಮತ್ತು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಒಂದು ಅನಿಸಿಕೆಯನ್ನು, ಈ ಫೀಡ್ಬ್ಯಾಕನ್ನು ಅನುಭವ ಕಾರ್ಯಕ್ರಮ ಕುರಿತಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಸಾಕಷ್ಟು ಜನಗಳಿಗೆ ಮೇಡಮ್ ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತೊಮ್ಮೆ ನಾವು ಮಾತಾಡಲೇಬೇಕು ಅನ್ನೋದಾದರೆ, ಹಿರಿಯರಾದಂಥವ್ರಿಗೆ ಸಾಕಷ್ಟು ಜನಗಳಿಗೆ ನಿವೃತ್ತಿ ಹೊಂದಿದ ನಂತರ ನನ್ನ ಜೀವನ ಇಷ್ಟೇ ಅಂತೇಳಿ ಭಾವಿಸೋಂಥವ್ರು ಸಾಕಷ್ಟು ಜನ. ಹಾಗೆ ಕೆಲವರು ನನ್ನ ದೇಹಕ್ಕೆ ವಯಸ್ಸಾಗಿದೆ ಮಾತ್ರ, ನನ್ನ ಮನಸ್ಸಿಗೆ ಯಾವುದೇ ರೀತಿಯಲ್ಲಿ ವಯಸ್ಸಾಗಿಲ್ಲ ಅಂತೇಳಿ ಭಾವಿಸೋಂಥವ್ರು ಇದ್ದಾರೆ. ಹಿರಿಯ ನಾಗರಿಕ, ಅದರಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ತಮಗೆ ಗೊತ್ತಿರೋ ಹಾಗೆಯೇ ಹಿರಿಯ ನಾಗರಿಕರಿಗೆ ನಾನಾ ರೀತಿಯ ಸಮಸ್ಯೆಗಳೇ ಎದುರಿಸ್ತಿರ್ತಾರೆ. ಅಂದರೆ ಒಂಟಿತನ ಇರ್ಬೋದು, ಅಥವಾ ನನ್ನ ಸಮಯ ಕಳೆದು ಹೇಗೆ ಅಂತೇಳಿ ಇರ್ಬೋದು, ಅಥವಾ ಮಾನಸಿಕ ಆರೋಗ್ಯ, ಅಥವಾ ಮಕ್ಕಳು ನನ್ನಿಂದ ದೂರ ಇದ್ದಾರೆ ಅಂತೇಳಿ ಈ ಥರದ ಮನೋಭಾವ ಇರೋಂಥವ್ರು ಸಾಕಷ್ಟು ಜನಗಳಿಗೆ ಅನುಭವ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇದ್ರ ಬಗ್ಗೆ ಏನು ಫೀಡ್ಬ್ಯಾಕನ್ನು ಕೊಡೋಕ್ಕೆ ಬಯಸ್ತೀರಾ ಮೇಡಮ್? ಕೇಳಿದ್ದೀನಿ ಸುಮಾರು ಕಾರ್ಯಕ್ರಮಗಳನ್ನ.
ಭೂಮಿ ಮೇಲೆ ಪ್ರತಿಯೊಬ್ರು ಹುಟ್ಟದಾಗಿಂದ ಸಾಯೋ ತನಕ ನಿರಂತರ ವಿದ್ಯಾರ್ಥಿಗಳೇ. ಏನಂತೀರ ಸುನಿಲ್? ಎಸ್, ಖಂಡಿತ ಮೇಡಮ್, ಖಂಡಿತ. ಕೆಲವನ್ನ ಅನುಭವಗಳ ಮೂಲಕ ಕಲಿತೀವಿ, ಮತ್ತೆ ಕೆಲವನ್ನ ಉದ್ದೇಶಪೂರ್ವಕವಾಗಿನೇ ಕಲಿತೀವಿ. ಯಾರನ್ನೂ ಆಶ್ರಯಿಸದೆ ನಮ್ ಕೆಲ್ಸ ನಾವ್ ಮಾಡ್ಕೊಳ್ತಾ ನಮ್ ಜೀವನವನ್ನ ಉತ್ತಮ ಪಡಿಸ್ಕೋಬೇಕು ಅಂದ್ರೆ ತಂತ್ರಜ್ಞಾನ ವ್ಯವಸ್ಥೆನ ಅಳವಡಿಸ್ಕೊಳ್ಳೋದು ಮುಖ್ಯ ಅಂತ ನನ್ಗನ್ಸುತ್ತೆ. ಹೇಗೆ ಅಂದ್ರೆ, ಒಂಟಿಯಾಗಿರೋ ವ್ಯಕ್ತಿನೂ ಸಹ ಹೊರ ಪ್ರಪಂಚದ ಜೊತೆ ಸಂಪರ್ಕದಲ್ಲಿರ್ತಾರೆ. ಅಂದ್ರೆ ಈ ತಂತ್ರಜ್ಞಾನದಿಂದಾನೇ ಸಾಧ್ಯ ಆಗಿದೆ ಅಲ್ವಾ? ಎಸ್, ಖಂಡಿತ ಮೇಡಮ್. ನಾವು ಸುಮ್ನೆ ಜನರಲ್ ಆಗಿ ಒಂದ್ ಮಾತಾಡೋಣ. ಮನೇಲಿ ಇಟ್ಕೊಂಡೇ ಸ್ಕೈಪ್ ಮೂಲಕ ವಿದೇಶದಲ್ಲಿರೋ ಮಕ್ಕಳ ಜೊತೆಗೋ ಅಥವಾ ಮೊಮ್ಮಕ್ಕಳ ಜೊತೆಗೋ ಸಂಪರ್ಕದಲ್ಲಿರ್ಬೋದು. ಆಗ ಅವರು ಒಂಟಿ ಅಂತ ಅನ್ಸಲ್ಲ. ನಾನು ನನ್ನ ಫ್ಯಾಮಿಲಿ ಜೊತೆನೆ ಇದ್ದೀನಿ ಅಂತಾನೆ ಅನ್ಸುತ್ತೆ. ಜೊತೆಗೆ ವಾಟ್ಸಪ್ ಪ್ರಯೋಜನ ಪಡ್ಕೊಳ್ದೇ ಇರೋರು ಯಾರಿದ್ದಾರೆ ಇವತ್ತು, ಅಲ್ವಾ? ಖಂಡಿತ. ಯೂಟ್ಯೂಬ್ ಅಥವಾ ಗೂಗಲ್ ನಲ್ಲಿ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತಾರೆ. ಇನ್ನೂ ಮುಂದುವರೆದು ನೋಡಿದ್ರೆ ನಿವೃತ್ತಿ ನಂತರ ಹಿರಿಯ ನಾಗರಿಕರು ಅವರ ಟ್ಯಾಲೆಂಟ್ ತೋರ್ಸೋಕೆ ಬಹಳ ದೊಡ್ಡ ವೇದಿಕೆ ಕಲ್ಪಿಸ್ಕೊಟ್ಟಿರೋದು ಕೂಡ ತಂತ್ರಜ್ಞಾನ ಅಂತಾನೆ ಹೇಳ್ಬೋದು. ಹೀಗೆ ಅವ್ರವ್ರು ಎಂಗೇಜ್ ಆಗಿರ್ಬೇಕು ಅಂತ ಮನಸ್ಸು ಮಾಡ್ಬೇಕಷ್ಟೇ. ಯಾರೇ ಆಗ್ಲಿ, ನಾನು ಬದ್ಲಾಗ್ಬೇಕು, ನಾನು ಅದನ್ನ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಧ್ಯ ಆದಷ್ಟು ನಾನು ಅದನ್ನ ಅಳವಡಿಸ್ಕೊಳ್ತಾ ಹೋಗ್ಬೇಕು ಅನ್ನೋ ಮನಸ್ಸು ಅವ್ರಿಗೂ ಬರ್ಬೇಕಾಗ್ತದೆ. ವಿದ್ಯೆ ಕಲಿದೇ ಇರೋ ರೈತ ಆದ್ರೂ ಸರಿ, ದೇಶ ವಿದೇಶಗಳ ಸಂಸ್ಕೃತಿ ಆಗಿರ್ಬೋದು, ಮತ್ತೆ ಅವ್ರ ಮಟ್ಟನ ಶ್ರಮ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಲವಾರು ಉಪಯೋಗ ಇರುವಂತ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ತಂತ್ರಜ್ಞಾನ ಎಷ್ಟು ಮುಂದುವರೆದಿಲ್ಲ. ಸೊ ಹಂಗಾಗಿ ಅವ್ರವ್ರ ಫೀಲ್ಡ್ಗೆ ಸಂಬಂಧಪಟ್ಟಾಗೆ ಹಿರಿಯ ನಾಗರಿಕರೇ ಆಗಿರ್ಬೋದು, ಅವರು ಮುಂದೇನು ನಾವು ದುಡಿಬೇಕು, ಮುಂದೆ ನಾವು ಉಪಯೋಗಿಗಳಾಗಿರ್ಬೇಕು ಅನ್ನೋ ಮನಸ್ಥಿತಿನ ಮೊದಲು ತಂದ್ಕೋಬೇಕು ಮತ್ತು ಕಲಿಯೋ ಒಂದು ನಿಟ್ಟಿನಲ್ಲಿ ಅವರು ಹೆಜ್ಜೆಯನ್ನು ಮುಂದಿಡ್ಬೇಕಾಗ್ತದೆ ಅಂತ ನನ್ಗನ್ಸುತ್ತೆ. ಖಂಡಿತ. ಹಾಗೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ಅಂದರೆ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದ್ರಿಂದ ನಾವು ಯಾವುದೇ ಒಂಟಿತನವನ್ನು ಹೋಗ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ದಿನ. ಯಾಕಂದರೆ ತಾವು ಹೇಳಿದಾಗೆ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇವುಗಳೆಲ್ಲದರಲ್ಲೂ ಸಹ ಅವ್ರು ತೊಡಗಿಸ್ಕೊಂಡಾಗ ಸಾಕಷ್ಟು ಚಟುವಟಿಕೆಗಳಲ್ಲೂ ಕಾರ್ಯಕ್ರಮಗಳು ಪ್ರಸಾರ ಆಗ್ತಿರುತ್ತೆ, ಮಾಹಿತಿಗಳು ಸಿಕ್ಕಿದಾಗ ಅವರು ಒಂದು ರೀತಿಯಲ್ಲಿ ಒಂಟಿತನದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಕೆಲವೊಂದು ಕಡೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಮೇಡಮ್? ಇದನ್ನು ಸಹ ನಾವು ಅನುಭವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹಿರಿಯರು ಅವರ ಒಂದು ಅನುಭವಗಳನ್ನು ಹಂಚ್ಕೊಂಡ್ರು. ನಮಗೆ ಸಮಯನೂ ಸಾಕಾಗ್ತಿಲ್ಲ, ನಮಗೆ ದಿನನಿತ್ಯದ ಸಮಯ ನಮಗೆ ಸಾಕಾಗಲ್ಲ, ಅಷ್ಟೊಂದು ಚಟುವಟಿಕೆಗಳನ್ನ ನಾವು ತೊಡ್ಕೊಂಡಿರ್ತೀವಿ, ಅಷ್ಟೊಂದು ಬ್ಯುಸಿ ಶೆಡ್ಯೂಲನ್ನು ಇಟ್ಕೊಂಡಿರ್ತೀವಿ, ನಮಗೆ ವಯಸ್ಸಾಗಿದೆ ಅಂತಕ್ಕಂಥ ಫೀಲು ಇಲ್ಲ ನಮಗೆ, ಅಥವಾ ಒಂಟಿತನ ಆ ಥರದ ಮನೋಭಾವನೆ ನಮಗಿಲ್ಲ ಅಂತಕ್ಕಂಥದ್ದನ್ನು ಸಹ ಸಾಕಷ್ಟು ಹಿರಿಯರು ಹಂಚ್ಕೊಂಡ್ರು. ಹಾಗಾಗಿ ಈ ಥರದ ಅಂದರೆ ಒಂಟಿತನ ಅಂತೇಳಿ ಭಾವಿಸಿರುವಂಥ ಕೆಲವರು ಹಿರಿಯರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಮೇಡಮ್? ಏನು ಫೀಡ್ಬ್ಯಾಕನ್ನು ಕೊಡೋದಕ್ಕೆ ಬಯಸ್ತೀರಾ? ಇದು ತುಂಬಾ ಸಕಾರಾತ್ಮಕ ಬೆಳವಣಿಗೆ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾವು ಈಗಿರೋ ಪರಿಸ್ಥಿತಿನಲ್ಲಿ ಹಳೆಯ ತಲೆಮಾರು ಮತ್ತೆ ಹೊಸ ತಲೆಮಾರು ಎರಡರ ಮಧ್ಯದ ಕೊಂಡಿಗಳಾಗಿ ನಾವಿದ್ದೀವಿ. ಈಗ ನಮಗೆ ಕಲಿಬೇಕಾಗಿರೋದು ಸಾಕಷ್ಟಿದೆ, ಎರಡು ಕಡೆಯಿಂದಾನು ಕಲಿಬೇಕಾಗಿದೆ, ಯುವಕರಿಂದಾನು ಕಲಿಬೇಕು, ಹಿರಿಯರಿಂದಾನು ಕಲಿಬೇಕಾಗಿದೆ. ಆ ತರದಲ್ಲಿ ನೋಡಿದಾಗ ಇವ್ರನ್ನ ನೋಡಿ ಇವ್ರು ಯಾವ ತರ ಜೀವನ ಉತ್ತಮ ಮಾಡ್ಕೊಂಡ್ರು ಹಿರಿಯರು ಅನ್ನೋದನ್ನ ನೋಡಿ ಅವಾಗ ನಮಗೆ ಸಮವಾಗಿ ಸಾಗೋದಿಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಹಿರಿಯ ನಾಗರಿಕರು ಅವ್ರ ಮೊಮ್ಮಕ್ಕಳಾಗಿರ್ಬೋದು ಅಥವಾ ಯುವಕ ಯುವತಿಯರ ಸಾಕಷ್ಟು ತಂತ್ರಜ್ಞಾನ ತಿಳ್ಕೊಳ್ಳೋಂಥವ್ರು ಇವತ್ತಿನ ದಿನ ನಾವು ಯುವಕ ಯುವತಿಯರನ್ನ ಕಾಣ್ಬೋದು. ಅಂಥವ್ರ ಬಳಿಯಲ್ಲಿ ತಾವು ಅವಶ್ಯಕತೆ ಇರುವಂಥ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಉತ್ತಮ ಅಂತೇಳಿ ತಾವು ಹೇಳ್ತಿದ್ದೀರಾ? ಖಂಡಿತ ಹೌದು. ಎಷ್ಟೊಂದು ಆ್ಯಪ್ಗಳಿದಾವೆ ಈಗ, ಅದನ್ನ ಮೊಬೈಲ್ಗೆ ಅವರು ಅಳವಡಿಸ್ಕೊಂಡ್ಬಿಟ್ರೆ ಸಾಕು, ಹಣದ ವರ್ಗಾವಣೆ ಅನ್ನೋದು ಬೆರಳಿನ ತುದಿನಲ್ಲೇ ನಡೆದೋಗುತ್ತೆ. ಗೂಗಲ್ ಪೇ ಮೂಲಕ ಹಣದ ವರ್ಗಾವಣೆ ಎಷ್ಟು ಸುಲಭ ಆಗುತ್ತೆ ಅಂದ್ರೆ, ಬಿಸಿಲಲ್ಲಿ ನಡ್ಕೊಂಡು ಹೋಗೋದಾಗಿರ್ಬೋದು, ಮತ್ತೆ ಕ್ಯೂನಲ್ಲಿ ಹೋಗಿ ನಿಂತ್ಕೊಳ್ಳೋದು, ಇದಕ್ಕಾಗಿ ಇನ್ನೊಬ್ರನ್ನ ಅವರು ಡಿಪೆಂಡ್ ಆಗುವಂಥದ್ದು ತುಂಬಾನೇ ಕಡಿಮೆ ಆಗುತ್ತೆ. ಯಾವಾಗ ಒಬ್ಬರನ್ನ ಅವಲಂಬಿಸೋದಿಲ್ವೋ ಅವಾಗ ಮನ್ಸಿಗೆ ಎಷ್ಟೋ ಆರಾಮೇ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ನಮ್ ಕೆಲ್ಸ ನಮಗ್ ನಡೆದ್ಬಿಟ್ಟಿರುತ್ತೆ ಅನ್ನುವಾಗ ಮನಸ್ತಾಪನು ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಏನೇ ಮಾಡ್ಬೇಕಾದ್ರೂ ನಮ್ಗೆ ಕಲಿಯೋದಕ್ಕೆ ಆಸಕ್ತಿ ಬಹಳ ಮುಖ್ಯ. ಈಗ ಟಿವಿ ಬಂದಾಗ ಎಷ್ಟು ಸುಲಭವಾಗಿ ನಾವು ಅಳವಡಿಸ್ಕೊಂಡ್ವಲ್ಲ, ಹಾಗೆ ಈ ತಂತ್ರಜ್ಞಾನ ಕೂಡ ಅಳವಡಿಸ್ಕೊಂಡ್ರೆ ಪ್ರತಿ ಹಿರಿಯ ನಾಗರಿಕರು ಸರಿ ಮತ್ತೊಬ್ರನ್ನ ಅವಲಂಬಿಸೋದು ಬಹಳ ಪಾಲು ತಪ್ಪುತ್ತೆ. ಜೊತೆಗೆ ನಿವೃತ್ತಿ ನಂತರ ಪ್ರತಿದಿನ ಹೊಸದನ್ನ ಕಲಿಯೋದು,
ಮತ್ತು ಇನ್ನೂ ಸಾಧ್ಯ ಆದ್ರೆ ಈ ಮೂಲಕ ದುಡಿದು ಆರ್ಥಿಕವಾಗಿ ಕೂಡ ಸದೃಢರಾಗಿರಬಹುದು ಅಂತ ಇದೇ ಅನುಭವ ಕಾರ್ಯಕ್ರಮದಲ್ಲಿ MJ ನಾಗಲಕ್ಷ್ಮಿ ಅವರು ಹೇಳಿದ್ರು. 70 ವರ್ಷದ ಆಸ್ಪಾಸ್ನಲ್ಲಿ ಅವರು ಡಿಜಿಟಲ್ ತರಬೇತಿ ತಗೊಂಡು DTP ಸೆಂಟರು, ಲ್ಯಾಮಿನೇಷನ್, ಲೇಸರ್ ಪ್ರಿಂಟಿಂಗು ಇದನ್ನೆಲ್ಲ ಮಾಡ್ಕೊಂಡು ಸಂಪಾದನೆ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಮತ್ತ ಅವ್ರೊಬ್ರೇ ಅಲ್ಲ, HR ಜೈರಾಮ್ ಅವರು ಒಂದು ಇಂಟರ್ವ್ಯೂನು ಕೂಡ ಕೇಳಿದೆ. ಅವರು ಕೂಡ ಅಷ್ಟೇ, ತಮಗ್ ವಯಸ್ಸಾಯ್ತು ಅನ್ನೋ ಭಾವನೆ ಇಲ್ಲದೆ ದುಡಿಯೋ ಬೇರೆ ದೇಶಗಳ, ಅಂದ್ರೆ ನನ್ಗೆ ವಯಸ್ಸಾಯ್ತು ಅನ್ನೋ ಭಾವನೆನೇ ಇಲ್ಲ ಬೇರೆ ದೇಶದವ್ರಿಗೆ, ಆ ತರದವ್ರನ್ನ ಇವ್ರು ಮಾದರಿಯಾಗಿ ತಗೊಂಡು ಬೇಕರಿಗಾಗಿ ಹಲವಾರು ಯಂತ್ರಗಳನ್ನ ತಯಾರು ಮಾಡೋ ಕೆಲಸದಲ್ಲಿ ಅವ್ರನ್ನವ್ರು ತೊಡಗಿಸ್ಕೊಂಡಿದ್ದಾರೆ. ಅದು ಅವ್ರು ಬೇರೆ ಬೇರೆ ದೇಶಗಳೊಂದಿಗೆ ಸಂಪರ್ಕದಲ್ಲಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆಲ್ಲ ಅಷ್ಟು ಸಾಧ್ಯ ಆಗಿದ್ದು ಮತ್ತೆ ಬೇರೆಯವ್ರಿಗೂ ಸಾಧ್ಯ ಆಗತ್ತಲ್ವಾ? ಖಂಡಿತ ಮೇಡಮ್. ಅವ್ರ ಪ್ರಕಾರ ಭಾರತದಲ್ಲಿ ಯುವಕರಿಗೂ ಹಿರಿಯ ನಾಗರಿಕರಿಗೂ ಭಾವನಾತ್ಮಕವಾಗಿ ಮತ್ತು ಬೌದ್ಧಿಕವಾಗಿ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಅವರು. ಬೇರೆ ದೇಶಗಳಲ್ಲಿರೋ ತರ ಹಿರಿಯ ನಾಗರಿಕರ ಬಗ್ಗೆ ಅಷ್ಟೇ ಭಾವನಾತ್ಮಕ ಬೆಸುಗೆ ಕಡಿಮೆ ಅಂತ ಹೇಳ್ತಾರೆ. ಹಾಗಿರುವಾಗ ಪ್ರತಿ ನಾಗರಿಕರು, ಅಂದ್ರೆ ಹಿರಿಯ ನಾಗರಿಕರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೇಬೇಕು. ಈ ತಂತ್ರಜ್ಞಾನ ಅಳವಡಿಸ್ಕೊಂಡು ತಮ್ಮ ವಿಶ್ರಾಂತ ಜೀವನವನ್ನ ಸುಖಮಯವಾಗಿಸ್ಕೊಳ್ಳಕ್ಕೆ ಅದನ್ನ ಅಳವಡಿಸ್ಕೊಂಡು ಮುಂದೆ ಸಾಗ್ತಾ ಇದ್ರೆ ಅವ್ರಿಗೆ ಒಳ್ಳೇದು ಅಂತ ಎಲ್ಲ ಕಾರ್ಯಕ್ರಮ ಕೇಳಿದಾಗ ಅನ್ಸಿದ್ದು ಭಾವನೆ ಅದು ನನಗೆ. ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಕೇಳಿ ಸಾಕಷ್ಟು ಒಂದು ಫೀಡ್ಬ್ಯಾಕನ್ನು ತಾವು ನೀಡಿದ್ದೀರಾ ಮೇಡಮ್. ಸಾಕಷ್ಟು ಚಟುವಟಿಕೆಗಳು ತಾವು ತೊಡಗಿಸ್ಕೊಳ್ಳೋದ್ರಿಂದ ಹಿರಿಯ ನಾಗರಿಕರು ಆರೋಗ್ಯವಾಗಿರ್ಬೋದು ಮತ್ತು ಮಾನಸಿಕ ಆರೋಗ್ಯವನ್ನು, ದೈಹಿಕ ಆರೋಗ್ಯವನ್ನು ಎರಡನ್ನೂ ಸಹ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಟ್ಟಾರೆ ಈಗ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿದಾಗ ತಮಗೆ ಮುಂದಿನ ದಿನಗಳಲ್ಲಿ, ಅಂದರೆ ಈಗ ಯುವಕ ಯುವತಿಯರಿಗೂ ಇದು ಮಾದರಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅವರು ಸಹ ಹಿರಿಯರಾಗಲೇಬೇಕು, ಅವ್ರಿಗೂ ವಯಸ್ಸು ಆಗೇ ಆಗುತ್ತೆ, ಅಂಥವ್ರು ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗಿದೆ ಅಂತೇಳಿ ತಮಗೆ ಅನಿಸುತ್ತಾ ಮೇಡಮ್ ಅಂತೇಳಿ? ಹೌದು, ಖಂಡಿತ. ಸ್ವತಂತ್ರ ಬಂದ ನಂತರದ ಜೀವನ ಶೈಲಿಗೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಆ ಕಾಲದಲ್ಲಿ ಇದ್ದವರೇ ಅಳವಡಿಸ್ಕೊಳ್ತಾ ಇದ್ದಾರೆ ಅನ್ನುವಾಗ ಮತ್ತೆ ಈಗಿನ ಯುವಕ ಯುವತಿಯರು ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಅಂತ ನನ್ಗೆ ಖಂಡಿತ ಗೊತ್ತಿದೆ. ಅದ್ರಲ್ಲಿ ಏನು ಡೌಟ್ ಇಲ್ಲ. ಅಂದ್ರೆ ಅವರು ಜೀವನ ಕ್ರಮನ ಹೆಂಗೆ ಬದಲಾಯಿಸ್ಕೊಂಡು ಇವತ್ತು ಸಕಾರಾತ್ಮಕವಾಗಿ ಬಾಳ್ತಾ ಇದ್ದಾರೆ ಹಿರಿಯ ನಾಗರಿಕರು ಅನ್ನೋದನ್ನ ಇವರು ತಗೋಬೇಕಾಗತ್ತೆ. ಯಾಕಂದ್ರೆ ಈಗ ಸಣ್ಣ ಪುಟ್ಟ ವಿಷಯಕ್ಕೇನೆ ತುಂಬಾ ಮನಸ್ಥಿತಿಯನ್ನ ಹಾಳು ಮಾಡ್ಕೊಳ್ಳೋದು ಎಲ್ಲ ಇದೆ. ಯುವಜನ ಸ್ವಲ್ಪ ಸೆನ್ಸಿಟಿವ್ ಆಗ್ತಾ ಇರೋ ಈ ಸಮಯದಲ್ಲಿ ಪ್ರಾಯೋಗಿಕವಾಗಿ ನಡ್ಕೊಳ್ಳೋ ಹಿರಿಯ ನಾಗರಿಕರು ಮಾದರಿಯಾಗಿ ನಿಲ್ತಾರೆ ಅಂತ ನಾ ಹೇಳ್ಬೋದು. ಖಂಡಿತ ಮೇಡಮ್. ಒಟ್ಟಾರಾಗಿ ಅನುಭವ ಕಾರ್ಯಕ್ರಮನ ಕುರಿತಾಗಿ ಕೊನೆಯದಾಗಿ ತಮ್ಮ ಫೀಡ್ಬ್ಯಾಕ್ ಏನೇನಾದರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ತಿಳಿಸ್ಕೊಡೋದಾದ್ರೆ ಕೊನೆಯದಾಗಿ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಿ ಮೇಡಮ್ ನಿಮ್ಮ ಫೀಡ್ಬ್ಯಾಕ್? ಡಾಕ್ಟರ್ ಆರ್ ಶ್ರೀಧರ್ ಅವರು ಪ್ರಸಾರ್ ಭಾರತಿ ಸೀನಿಯರ್ ಮೋಸ್ಟ್ ರಿಟೈರ್ಡ್ ಪರ್ಸನ್ ಅಂತ ಕೇಳ್ಪಟ್ಟೆ. ಅವರು ವಯಸ್ಸಾದವರಿಗಾಗಿ ಅನುಭವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟೆ. ಅದು ನಿಜಕ್ಕೂ ಎಂತ ಒಳ್ಳೆ ಕಾರ್ಯಕ್ರಮ ಅಂದ್ರೆ ನಮ್ಮನ್ನ ಯಾರು ಕೇಳಲ್ಲ, ನಮ್ಮನ್ನ ಯಾರು ಗಮನಿಸಲ್ಲ ಅನ್ನೋ ಒಂದು ಭಾವನೆ ಹಿರಿಯ ನಾಗರಿಕರಲ್ಲಿ ಸಾಮಾನ್ಯ ಬಂದ್ಬಿಟ್ಟಿದೆ. ಅದು ಈ ತರ ಒಂದು ಕಾರ್ಯಕ್ರಮ ಮಾಡಿದಾಗ, ಆ ಕಾರ್ಯಕ್ರಮಗಳನ್ನ ಅವ್ರು ಕೇಳಿದಾಗ ಅವ್ರಿಗೆ ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತಾನು ಅನ್ಸುತ್ತೆ. ಮತ್ತೆ ಮುಂದಕ್ಕೂ ನಾವು ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ಹಾಗೂ ಏನೇನ ನಾವು ತಗೋಬೇಕು, ಸಮಾಜದಲ್ಲಿರೋ ಎಷ್ಟು ಎಲ್ಲ ಇರೋದು ನಮ್ಗಾಗಿ ಅಲ್ವಾ. ನಾವು ತಂತ್ರಜ್ಞಾನ ಮಾಡಿದರೆ ನಮ್ಗಾಗಿ, ಆರೋಗ್ಯ ಕಾಪಾಡ್ಕೋಬೇಕು ನಮ್ ಕೈಲಿದೆ. ನಾವು ಮಾಡ್ಬೇಕಾಗಿರೋದು ಎಷ್ಟೊಂದಿದೆ ಅನ್ನೋದು ಅವ್ರಿಗೆ ಅರಿವಾಗ್ಬೇಕು, ಅರಿವಿಗೂ ಬರುತ್ತೆ ಅಂತ ನನ್ನ ಭಾವನೆ. ಈ ಕಾರ್ಯಕ್ರಮ ಕೇಳಿದವರು ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ನನ್ನ ಒಂದು ಬೇಡಿಕೆ ಆಗಿದೆ. ಖಂಡಿತ ಮೇಡಮ್. ಒಟ್ಟಾರಾಗಿ ಸಾಕಷ್ಟೊಂದು ಫೀಡ್ಬ್ಯಾಕನ್ನು ಅನುಭವ ಕಾರ್ಯಕ್ರಮ ಕುರಿತಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂಥ ಈ ಕಾರ್ಯಕ್ರಮದಲ್ಲಿ ತಾವು ಕೇಳಿದಂಥ ಅನುಭವ ಕಾರ್ಯಕ್ರಮದ ಫೀಡ್ಬ್ಯಾಕನ್ನು, ಅನುಭವನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಇಷ್ಟೆಲ್ಲ ಒಂದು ಫೀಡ್ಬ್ಯಾಕನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ವಂದನೆಗಳು ಸುನೀಲ್. ಧನ್ಯವಾದಗಳು, ನಮಸ್ಕಾರಗಳು ಮೇಡಮ್. ಸ್ನೇಹಿತರೆ, ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಕುಂಚ ಕಲಾವಿದೆ, ವೇದಿಕೆ ಮೇಲೆ ಹಾಡಿಗೆ ಚಿತ್ರ ಬಿಡಿಸುವ ಕರ್ನಾಟಕದ ಮೊದಲ ಮಹಿಳಾ ಕಲಾವಿದೆಯಾದಂತಹ
ಶಾಂತಿ ಹೊಸೂರಿತನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದರು. ಇವರು ಅನುಭವ ಕಾರ್ಯಕ್ರಮವನ್ನು ಕೇಳಿ ಅವರ ಒಂದು ಅನುಭವವನ್ನು ಮತ್ತು ಫೀಡ್ಬ್ಯಾಕನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯ ನಾಗರಿಕರೊಂದಿಗೆ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್.ಜೆ. ಸುನಿಲ್. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.